BJP ಎಲ್ಲಿ ನಾವು ಈ ಬಾರಿ ಸರ್ಕಾರ ಖಂಡಿತವಾಗಿ ರಚನೆ ಮಾಡಬೇಕು ಅಂತ ಮೆಂಟಲಿ ಪ್ರಿಪೇರ್ ಆಗಿ ಫೀಲ್ಡ್ಗೆ ಇಳಿಯುತ್ತೋ ಆ ಬಾರಿ ಎಲ್ಲ BJPಗೆ ಜಯನೇ ಸಿಕ್ಕಿದೆ. ಈ ಸುವೇಂದು ಅಧಿಕಾರಿಯ ಹಿನ್ನೆಲೆಯನ್ನ ನೋಡ್ತಾ ಹೋದ್ರು ಕೂಡ ನಾವು ಅವರು ಮೊದಲಿಗೆ TMCಯಲ್ಲಿ ಇದ್ದಂಥವ್ರು, ಪಕ್ಷ ತೊರೆದು ಬಂದಂಥವ್ರಿಗೆ CM ಸ್ಥಾನದ ಕುರ್ಚಿ ಮೊದಲಿಗೆ ಬಿಟ್ಕೊಡ್ತಾರೆ. ಅಂದ್ರೆ ಕಾಂಗ್ರೆಸ್ ಬಿಟ್ಟು ಬಂದಂಥವ್ರಿಗೆ ಇಲ್ಲಿ ಅವಕಾಶಗಳು ವೇಗವಾಗಿ ಕೊಡ್ತಾರೆ. ಮತ್ತು BJP ಅವರಿಗೆ ದಕ್ಷಿಣ ಭಾರತದಲ್ಲಿ ಅವರ ಅಧಿಕಾರದ ಚುಕ್ಕಾಣೆಯನ್ನ ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ನರೇಂದ್ರ ಮೋದಿ ಅವರು ನೇರವಾಗಿ ರೇವಂತ್ ರೆಡ್ಡಿ ಅವರಿಗೆ ಆಫರ್ ಕೊಡ್ತಾರೆ BJPಗೆ ಬನ್ನಿ ಅಂತ. ಎಲ್ಲರ ಕಣ್ಣು ಈಗ ನಮ್ಮ ದಕ್ಷಿಣ ಭಾರತದ ಕಾಂಗ್ರೆಸ್ನ 2 ಸೂಪರ್ ಸ್ಟಾರ್ಗಳ ಮೇಲೆ ಇದೆ. ನಮಸ್ಕಾರ, ನಾನು ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್. ಅಶ್ವವೇಗ ಸ್ಪೆಷಲ್ಗೆ ಸ್ವಾಗತ. ಮೊನ್ನೆ ಬಂದಂಥ ಚುನಾವಣೆಗಳ ಫಲಿತಾಂಶ ದೇಶದಾದ್ಯಂತ ಅಚ್ಚರಿ ಮೂಡಿಸುವ ಫಲಿತಾಂಶಗಳು ಬಂದಿತ್ತು. ಮೊದಲಿಗೆ ಸದ್ದು ಮಾಡಿದ್ದು ತಮಿಳುನಾಡು, ಅದು TVK ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಈಗ CM ಆಗಿ ವಿಜಯ್ ಅವರು ಈಗಾಗಲೇ ಓತನ್ನು ಕೂಡ ತೆಗೆದುಕೊಂಡಿದ್ದಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡಿ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಜೊತೆಗೆ ಇನ್ನೊಂದು ಸದ್ದು ಮಾಡಿದಂಥ ವಿಚಾರ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಅವರು ಕಟ್ಟಿದಂಥ ಕೋಟೆ, 15 ವರ್ಷಗಳ ಕೋಟೆಯನ್ನು ಛಿದ್ರ ಮಾಡಿತ್ತು ಅಮಿತ್ ಶಾ ಅವರ ಚಾಣಾಕ್ಷತನ. BJP ಅವರು ಒಂದು ರೀತಿಯಾಗಿ ನಾವು ಸಾಕಷ್ಟು ಬಾರಿ ನೋಡಿರ್ತೇವೆ, BJP ಎಲ್ಲಿ ನಾವು ಈ ಬಾರಿ ಸರ್ಕಾರ ಖಂಡಿತವಾಗಿ ರಚನೆ ಮಾಡಬೇಕು ಅಂತ ಮೆಂಟಲಿ ಪ್ರಿಪೇರ್ ಆಗಿ ಫೀಲ್ಡ್ಗೆ ಇಳಿಯುತ್ತೋ ಆ ಬಾರಿ ಎಲ್ಲ BJPಗೆ ಜಯನೇ ಸಿಕ್ಕಿದೆ ಬಹುತೇಕ ಕಡೆ. ಅದರಲ್ಲಿ ಪ್ರಮುಖವಾಗಿ ಈ ಬಾರಿ ವೆಸ್ಟ್ ಬೆಂಗಾಲ್ನಲ್ಲಿ ಸುವೇಂದು ಅಧಿಕಾರಿನ ಹಿಡಿದು ನಾವು ಈ ಬಾರಿ ಯಾವುದೇ ರೀತಿಯಲ್ಲಾದರೂ ಸರ್ಕಾರ ರಚನೆ ಮಾಡಲೇಬೇಕು ಅಂತ ಪಣ ತೊಟ್ಟಿ ಫೀಲ್ಡ್ ವರ್ಕ್ ಮಾಡೋದಕ್ಕೆ ಮುಂದಾಗಿತ್ತು BJP. ಅದರಲ್ಲೂ BJPಯ ಚಾಣಾಕ್ಷ ಅಂತಲೇ ಕೇಳ್ಪಡುವಂಥ ಅಮಿತ್ ಶಾ ಅವರು ಕೂಡ ಅಲ್ಲೇ ಸತತ 10 ರಿಂದ 15 ದಿನಗಳ ಕಾಲ ಒಂದೊಂದು ಬಾರಿಗೆ ಅಲ್ಲೇ ಇದ್ದು ಅವರ ತಲೆಯನ್ನು ಓಡಿಸಿ, ಅಂದರೆ ಅವರ ಇಂಟೆಲಿಜೆನ್ಸಿಯನ್ನು ಓಡಿಸಿ ಅಲ್ಲಿ BJPಯನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾದರು. ಇದೇ ರೀತಿಯಾಗಿ ಸುವೇಂದು ಅಧಿಕಾರಿಯ ಹಿನ್ನೆಲೆಯನ್ನು ನೋಡ್ತಾ ಹೋದರೂ ಕೂಡ ನಾವು ಅವರು ಮೊದಲಿಗೆ TMCಯಲ್ಲಿ ಇದ್ದಂಥವ್ರು, BJPಗೆ ಬರ್ತಾರೆ. 2021 ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡ್ತಾರೆ, ಅಲ್ಲೂ ಕೂಡ ಅವರು ಜಯಬೇರಿಯಾಗಿಗೊಳ್ತಾರೆ. ಸುಮಾರು 70ಕ್ಕೂ ಅಧಿಕ ಸ್ಥಾನಗಳಲ್ಲೂ ಕೂಡ BJP ಗೆಲ್ಲುತ್ತೆ 2021ರ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ. ಅದಾದ ಬಳಿಕ 2026 ಈ ಬಾರಿ ನಡೆದಂಥ ಚುನಾವಣೆಯಲ್ಲಿ ಯಾವುದೇ ರೀತಿಯಲ್ಲಾದರೂ ನಾವು ಈ ಬಾರಿ ಅಧಿಕಾರದ ಚುಕ್ಕಾಣೆಯನ್ನು ಹಿಡಿಲೇಬೇಕು ಅಂತ BJP ಪಣ ತೊಟ್ಟಿ ಕೆಲಸ ಮಾಡುತ್ತೆ, ಯಶಸ್ವಿ ಕೂಡ ಆಗುತ್ತೆ. ಅಲ್ಲಿ ಸುವೇಂದು ಅಧಿಕಾರಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ BJP ಅವರು ಕೊಡ್ತಾರೆ. ಆದರೆ ಸುವೇಂದು ಅಧಿಕಾರಿ ಅವರು ನಿಜಕ್ಕೂ ಕೂಡ BJP ಪಕ್ಷದವರು ಅಲ್ಲ. ಅವರು ಬಂದಿದ್ದು TMC ಪಕ್ಷದಿಂದ. 2020ರಲ್ಲಿ TMC ತೊರೆದು BJPಗೆ ಬರ್ತಾರೆ. ಕೇವಲ BJPಗೆ ಬಂದಿದ್ದು 6 ವರ್ಷಗಳಲ್ಲಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಫಲಿಸುತ್ತೆ. ಇದು ಯಾವ ರೀತಿಯಾಗಿ ಸರಿ ಅಂತ ಅಲ್ಲೇ ಇರ್ತಕ್ಕಂಥ BJP ಕಾರ್ಯಕರ್ತರು, ಅಂದರೆ ಸುಮಾರು 10, 15, 20 ವರ್ಷಗಳಿಂದ ಕೂಡ ಸಾಕಷ್ಟು BJP ಅವರು ಇರ್ತಾರೆ ವೆಸ್ಟ್ ಬೆಂಗಾಲ್ನಲ್ಲಿ, ಅವ್ರು ಯಾರು ಕೂಡ ಪ್ರಶ್ನೆನೇ ಮಾಡೋದಿಲ್ಲ. ಇದೇ ರೀತಿಯಾಗಿ ನಾವು BJPಗೆ ಸಾಕಷ್ಟು ಬಾರಿ ನೋಡಿದ್ದೇವೆ, ಪಕ್ಷ ತೊರೆದು ಬಂದಂಥವ್ರಿಗೆ CM ಸ್ಥಾನದ ಕುರ್ಚಿ ಮೊದಲಿಗೆ ಬಿಟ್ಕೊಡ್ತಾರೆ. ಇದು ಕೇವಲ ಒಂದೇ ಒಂದು ಎಕ್ಸಾಂಪಲ್ ಅಲ್ಲ ವೆಸ್ಟ್ ಬೆಂಗಾಲ್ ಮಾತ್ರ. ಇದನ್ನ ಹೊರತುಪಡಿಸಿ ಬಿಹಾರ್ ವಿಚಾರವಾಗಿ ಕೂಡ ಮಾತನಾಡ್ತಾ ಹೋದ್ರೆ ಸಾಮ್ರಾಟ್ ಚೌಧರಿ ಅವರು ಕೂಡ ಯಾವ ಪಕ್ಷದಲ್ಲಿ ಇದ್ದಂಥವ್ರು, JDU ಪಕ್ಷದಲ್ಲಿ ಇದ್ದಂಥವ್ರು. ಈಗ JDU ಜೊತೆನೆ ಸರ್ಕಾರ ರಚನೆ ಆಗಿದೆ ಅವ್ರದ್ದು ಕೂಡ ಮೈತ್ರಿಯಲ್ಲಿ. ಆದರೆ BJPಯಿಂದ ಸಾಮ್ರಾಟ್ ಚೌಧರಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು JDU ತೊರೆದು ಬಂದಂಥವ್ರು. ಇದೇ ರೀತಿಯಾಗಿ ಸಾಕಷ್ಟು ಎಕ್ಸಾಂಪಲ್ಗಳಿದೆ. BJPಯ ಬಗ್ಗೆ ಮಾತನಾಡ್ತಾ ಹೋದ್ರೆ ಸಾಕಷ್ಟು ಕಡೆ ಇದೇ ರೀತಿಯಾಗಿ, ಅಂದರೆ ಕಾಂಗ್ರೆಸ್ ಬಿಟ್ಟು ಬಂದಂಥವರಿಗೆ ಇಲ್ಲಿ ಅವಕಾಶಗಳು ವೇಗವಾಗಿ ಕೊಡ್ತಾರೆ. ಮತ್ತೆ ಅವ್ರು ಬಂದಿದ್ದು ಒಂದು 5-10 ವರ್ಷಕ್ಕೆ ಪಕ್ಷದಲ್ಲಿ ಅವರಿಗೆ ಆ ರೀತಿಯಾದಂಥ ಸ್ಥಾನಮಾನಗಳನ್ನ BJP ಅವರು ಕೊಡ್ತಾರೆ. ಇದು ಯಾಕೆ ಅನ್ನೋದು ಕೂಡ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಜೊತೆಗೆ ಹಿಮಂತ ಬಿಸ್ವಾ ಶರ್ಮಾ ಅವರಿಗೂ ಕೂಡ ಅಷ್ಟೇ, ಅವರು ಕೂಡ ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು, ಅವರು ಕೂಡ ಕಾಂಗ್ರೆಸ್ ತೊರೆದು ಬಂದಂಥವ್ರು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮುತ್ತಾರೆ. ಈ ರೀತಿಯಾಗಿ ಸಾಕಷ್ಟು ನಾವು ನೋಡ್ತಾ ಹೋದ್ರೆ ಅವ್ರಗಳಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿದೆ. ಅಂದರೆ ಕಾಂಗ್ರೆಸ್ ಯಾರ್ಯಾರು ತೊರೆದು ಬರ್ತಾರೆ ಅವರಿಗೆ ಮೊದಲಿಗೆ ಅವಕಾಶ ಕೊಡುತ್ತೆ BJP ಅನ್ನೋದು ಕೂಡ ಸಾಕಷ್ಟು ಬಾರಿ ನಾವು ಕೇಳಿದ್ದೇವೆ. ಜೊತೆಗೆ ಮಹಾರಾಷ್ಟ್ರ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಕೂಡ ಅಷ್ಟೇ, ಏಕನಾಥ್ ಶಿಂಡೆ ಅವರು ಪಕ್ಷವನ್ನ ತೊರೆದು ಬಂದಿಲ್ಲ, BJPಗೆ ಜಾಯಿನ್ ಆಗಿಲ್ಲ, ಆದರೆ
ಪಕ್ಷದ ಚಿಹ್ನೆಯನ್ನೇ ತೆಗೆದುಕೊಂಡು ಹೊರ ಬರ್ತಾರೆ. ಅದಾದ ಬಳಿಕ ಅವರಿಗೆ ಶಿವಸೇನೆಯಿಂದಾನೇ ಮುಖ್ಯಮಂತ್ರಿ ಸ್ಥಾನ ಕೂಡ ಕೊಡ್ತಾರೆ. ಅದಾದ ಬಳಿಕ ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ ಸದ್ಯದ ಮಟ್ಟಿಗೆ. ಆದರೆ ಬಿಜೆಪಿಯವರು ಅವರಿಗೆ ಮೊದಲ ಆದ್ಯತೆ ಕೊಡ್ತಾರೆ. ಆದರೆ ಇಷ್ಟು ಮಾಡಿದರೂ ಕೂಡ ಬಿಜೆಪಿಯವರಿಗೆ ದಕ್ಷಿಣ ಭಾರತದಲ್ಲಿ ಅವರ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಆದರೆ ಆಂಧ್ರ ಪ್ರದೇಶದಲ್ಲಿ ಸದ್ಯದ ಮಟ್ಟಿಗೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ NDA. ಅದು ಕೂಡ ಚಂದ್ರಬಾಬು ನಾಯ್ಡು ಹಾಗೂ ಪವನ್ ಕಲ್ಯಾಣ್ ಇವರಿಬ್ಬರ ಜೊತೆ ಹೋಗಿ ಬಿಜೆಪಿಯವರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಈಗ ನಾನು ಪಾಯಿಂಟಿಗೆ ಬರ್ತೇನೆ. ನಾನು ಯಾಕೆ ಇಷ್ಟೊಂದು ವಿಚಾರಗಳನ್ನ ಈಗ ನಿಮಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ, ಈಗ ಮೊನ್ನೆ ಅಷ್ಟೇ ಅಂದ್ರೆ ಒಂದು ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ನೇರವಾಗಿ ರೇವಂತ್ ರೆಡ್ಡಿ ಅವರಿಗೆ ಆಫರ್ ಕೊಡ್ತಾರೆ ಬಿಜೆಪಿಗೆ ಬನ್ನಿ ಅಂತ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿ ನರೇಂದ್ರ ಮೋದಿ ಅವರು ಇರ್ತಾರೆ. ಆ ಸಂದರ್ಭದಲ್ಲಿ ಗುಜರಾತಿಗೆ ಸಾಕಷ್ಟು ಅನುದಾನ ಪ್ರೈಮ್ ಮಿನಿಸ್ಟರ್ ಅವರು ಕೊಟ್ಟಿದ್ದಾರೆ ಅಂತ ರೇವಂತ್ ರೆಡ್ಡಿ ಅವರು ಅದೇ ಕಾರ್ಯಕ್ರಮದಲ್ಲಿ ಒಂದು ಮಾತುಗಳನ್ನ ಹೇಳಿರ್ತಾರೆ. ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಕೂಡ ಭಾಷಣ ಮಾಡುವಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಕೂಡ ಹೇಳ್ತಾರೆ, ಗುಜರಾತ್ಗಿಂತ ಜಾಸ್ತಿ ನಾನು 10 ಪಟ್ಟು ಇಲ್ಲಿಗೆ ಕೊಡಬಲ್ಲೆ, ಆದ್ರೆ ಇಲ್ಲಿ ನೀವು ಜನಕ್ಕೆ ಅದನ್ನ ಕೊಡಕ್ಕಾಗೋದು ಕೇವಲ ಅದರ ಅರ್ಧರಷ್ಟೇ ಅಂತ ಹೇಳ್ತಾರೆ. ಇದರ ಮಾತಿನ ಅರ್ಥ ಏನಪ್ಪಾ ಅಂತ ಗಮನಿಸ್ತಾ ಹೋದ್ರೆ, ಇಲ್ಲಿ ನೀವು ಕಾಂಗ್ರೆಸ್ನಲ್ಲಿ ಇದ್ರೆ ಹಂಚೋದು ಒಂದಿಷ್ಟು ಕಮ್ಮಿ ಆಗುತ್ತೆ, ಅಲ್ಲಿರ್ತಕ್ಕಂಥವರೇ ತಿಂತ ಹೋಗ್ತಾರೆ ಅನ್ನೋ ರೀತಿಯ ಅರ್ಥದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ರೇವಂತ್ ರೆಡ್ಡಿ ಅವರಿಗೆ ಅಲ್ಲೇ ವೇದಿಕೆಯ ಮೇಲೆ ಕಾಂಗ್ರೆಸ್ ಪಕ್ಷ ತೊರೆದು ಬಂದು ಬಿಜೆಪಿಗೆ ಸೇರ್ಕೋ ಅನ್ನೋ ಆಫರ್ ಕೊಟ್ರ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಆದ್ರೆ ಸದ್ಯದ ಮಟ್ಟಿಗೆ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಚಾಣಾಕ್ಷ ಅಮಿತ್ ಶಾ ಹಾಗೂ ಎಲ್ಲಾ ಬಿಜೆಪಿ ಹೈಕಮಾಂಡ್ ಏನಿದೆ ಇವರೆಲ್ಲರ ಕಣ್ಣು ಈಗ ನಮ್ಮ ದಕ್ಷಿಣ ಭಾರತದ ಕಾಂಗ್ರೆಸ್ನ 2 ಸೂಪರ್ ಸ್ಟಾರ್ಗಳ ಮೇಲೆ ಇದೆ. ಯಾರ 2 ಸೂಪರ್ ಸ್ಟಾರ್ಗಳು ಅಂತ ಹೇಳ್ತಾ ಹೋದ್ರೆ, ಮೊದಲಿಗೆ ಬರೋದು ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದಂಥ DCM DK ಶಿವಕುಮಾರ್, ಇನ್ನೊಂದು ತೆಲಂಗಾಣದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರು. ಇವರಿಬ್ಬರು ಕೂಡ ಈಗ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು. ಜೊತೆಗೆ ದಕ್ಷಿಣ ಭಾರತದಲ್ಲಿ ಒಂದ್ ರೀತಿಯಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಇವರಿಬ್ಬರೇ ನೇರ ಕಾರಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಇವರಿಬ್ಬರ ಮೇಲೆ ಈಗ ಬಿಜೆಪಿಯವರ ಕಣ್ಣು ಬಿದ್ದಿದೆ ಅನ್ನೋ ಮಾತುಗಳು ಕೂಡ ಆಗಾಗ ಕೇಳಿ ಬರ್ತಾ ಇತ್ತು. ಆದರೆ ರೇವಂತ್ ರೆಡ್ಡಿ ಅವರಿಗೆ ಯಾವಾಗ ಬಹಿರಂಗವಾಗಿ ಆಫರ್ ಕೊಟ್ಟರೋ ಅದಾದ ಬಳಿಕ ಈ ಮಾತಿಗೆ ಇನ್ನಷ್ಟು ವೇಗ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಈ ಮಾತು ನಿಜಾನೂ ಆಗ್ಬೋದೇನೋ ಬಹುಶಃ ಮುಂದಿನ ದಿನಗಳಲ್ಲಿ ಅಂತಾನೆ ಭಾವಿಸ್ಬೋದು. ಯಾಕಂದ್ರೆ ಬಿಜೆಪಿಗೆ ಹೋದಂಥವ್ರು ಅಂದ್ರೆ ಕಾಂಗ್ರೆಸ್ ತರದ್ದು ಬಿಜೆಪಿಗೆ ಹೋದಂಥವ್ರಿಗೆ ಮೊದಲಿಗೆ ಮುಖ್ಯಮಂತ್ರಿ ಸ್ಥಾನದ ಆಫರ್ಗಳು ಬರುತ್ತೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದಿಂದ ಏನಾದರೂ DK ಶಿವಕುಮಾರ್ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಹೋದರೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನದ ಆಫರ್ ಮೊದಲಿಗೆ ಕೊಡ್ತಾರಾ, ಅಥವಾ ಒಂದು ವೇಳೆ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರೇನಾದರೂ ಕಾಂಗ್ರೆಸ್ ತೊರೆದು ಹೋದರೆ ಬಿಜೆಪಿಯಲ್ಲಿ ಅವರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನದ ಆಫರ್ ಮೊದಲಿಗೆ ಕೊಡ್ತಾರಾ ಅನ್ನೋದು ಈಗ ಮೂಡಿಸುವಂಥ ಪ್ರಶ್ನೆಗಳಾಗಿದೆ. ಆದರೆ ನಿಜಕ್ಕೂ ಕೂಡ DK ಶಿವಕುಮಾರ್ ಅವರಿಗೆ ಆಫರ್ ಬಂದಿದೆಯಾ, ತೆಲಂಗಾಣದ ರೇವಂತ್ ರೆಡ್ಡಿ ಅವರಿಗೆ ಯಾವ ರೀತಿಯಾಗಿ ಆಫರ್ ಬಂದಿದೆ, ಇದೆಲ್ಲವೂ ಕೂಡ ಕುತೂಹಲಕಾರಿ ಕೆರಳಿಸುವಂತ ವಿಚಾರಗಳು. ಆದರೆ ರೇವಂತ್ ರೆಡ್ಡಿ ಅವರ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ, ರೇವಂತ್ ರೆಡ್ಡಿ ಅವರು ABVP ಇಂದಾನೆ ಬಂದಂತವರು, ಅದು ಕೂಡ ಬಿಜೆಪಿಗೆ ಕನೆಕ್ಟೆಡ್, ಹಿಂದುತ್ವದ ಅಜೆಂಡಾ ಇಟ್ಕೊಂಡು ಬಂದಂತವರು ಅಂತ ಒಂದ್ ಕಡೆ ಅನ್ನಿಸ್ತದೆ. ಜೊತೆಗೆ ಇನ್ನೊಂದ್ ಕಡೆ DK ಶಿವಕುಮಾರ್ ಅವರು ಸದನದ ಒಳಗೇನೆ RSS ಗೀತೆಯನ್ನ ಹಾಡದಂತವರು, ಅವ್ರಿಗೂ ಕೂಡ ಒಂದಿಷ್ಟು ಪ್ರೀತಿ ಇದೆ RSS ಅಂದ್ರೆ. ಇದೆಲ್ಲ ಕೂಡ ನೋಡಿದ್ರೆ ಅವರು ಬಿಜೆಪಿಗೆ ಹೋಗ್ತಾರಾ, ಹೋದ್ರೆ ಮುಖ್ಯಮಂತ್ರಿಗಳಾಗ್ತಾರಾ ಬಿಜೆಪಿಯಲ್ಲಿ ಅನ್ನೋದೇ ಒಂದಿಷ್ಟು ಪ್ರಶ್ನೆಗಳು ಮೂಡಿಸ್ತಾ ಇದೆ. ನಿಜಕ್ಕೂ ನಿಮಗೇನು ಅನ್ಸುತ್ತೆ? ಅವರು ಬಿಜೆಪಿಗೆ ಹೋದ್ರೆ ಸೂಕ್ತನಾ 2 ಸೂಪರ್ ಸ್ಟಾರ್ಗಳು, ಅಥವಾ ಕಾಂಗ್ರೆಸ್ ಅಲ್ಲಿ ಇದ್ರೇನೆ ಸೂಕ್ತನಾ ಅಂತ ಕಮೆಂಟ್ ಮಾಡಿ.